ಯಾವುದನ್ನು ನಿಮ್ಮಿಂದ ಬದಲಾಯಿಸಲು ಸಾಧ್ಯವಿಲ್ಲ ಅದನ್ನು ಒಪ್ಪಿಕೊಳ್ಳಿ. ಇಲ್ಲಾಂದ್ರೆ ಯಾವುದನ್ನು ನಿಮ್ಮಿಂದ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅದನ್ನು ಬದಲಾಯಿಸಿ ಅಂತ ಹಿಂಗೊಂದು ಸ್ಟ್ರಾಂಗ್ ಡೈಲಾಗ್ನ ನನಗೆ ನಾನು ಹೇಳ್ಕೊಂಡು ಬೆಳಗೆದ್ದು ನನ್ನ ಮುಖವ ನಾನೇ ನೋಡಿಕೊಂಡು ಯಥಾ ಪ್ರಕಾರ ರಥವೇರಿ ಟೀ ಕುಡಿಯೋದಕ್ಕೆ ಹೊರಟೆ. ನಮಸ್ಕಾರ ಮನುಷ್ಯರೇ, ಡೇ 3 ಆಫ್ 25ಗೆ ಸ್ವಾಗತ. ಇದು ಪ್ರಕಾಶ್ ಕರುನಾಡು. ಕೃಷ್ಣ ಭವನದ ಟೀ ಕುಡಿಯೋದಕ್ಕೆ ಇನ್ನೂ ಟೈಮ್ ಬೇಕು ಅಂತ ನನ್ನ ಸೀಟನ್ನು ನಾನೇ ರೆಡಿ ಮಾಡಿಕೊಂಡು ಕಾಯ್ತಾ ಕೂತಿದ್ದಾಗಲೇ ಭೂಲೋಕದ ಅಮೃತ ಬಂದು ನನ್ನ ಕೈ ಸೇರ್ತು. ಟೀ ಹೀರಿ ಮನೆಗೆ ಬಂದು ತೂಕದ ತಕ್ಕಡಿ ಮೇಲೆ ನಿಂತು ಅದು ಯಾಕೊಂದು kg ಎಕ್ಸ್ಟ್ರಾ ತೋರಿಸ್ತಾ ಇದೆಯಾ ಅಂತ ಬೈದು ಕೆಳಗಿಳಿದು ಸೀದಾ ಹೋಗಿ ಮೆಡಿಟೇಷನ್ಗೆ ಕೂತೆ. ಕೃಷ್ಣ ಭವನದ ಟೀ ಸಾಕಾಗಲಿಲ್ಲ ಅನ್ನಿಸ್ತು. ಅದಕ್ಕೆ ಮತ್ತೊಂದು ಗ್ರೀನ್ ಟೀ ಮಾಡ್ಕೊಂಡು ಅದನ್ನು ಕೈಯಲ್ಲಿಡಿದು ಈ ಕಡೆ ಓದ್ತಾ ಅದನ್ನು ಹೀರ್ತಾ ಕೂತೆ. ಅಲ್ಲಿಗೆ 9 ಗಂಟೆ ಆಯಿತು. ಇದು ವರ್ಕೌಟ್ ಟೈಮು. ಬೆವರಿಳಿಸಿ ಸುಸ್ತಾಗಿ ರೆಡಿಯಾಗಿ ಕೊನೆಗೆ ಆಫೀಸಿಗೆ ಹೋದೆ. ಬಾಡಿಗೆ ಹೀಟ್ ಆದಾಗ ಎಳ್ನೀರು ಬೇಕಾಗತ್ತಂತೆ. ಅದಕ್ಕೆ ಕೊಲೀಗ್ಸ್ ಜೊತೆ ಸೀದಾ ಸೀನಣ್ಣನ ಅಂಗಡಿಗೆ ಹೋಗಿ ಬರೋಬ್ಬರಿ 2 ಎಳ್ನೀರು ಕುಡಿದು ಕೂಲಾಗಿ ಕಚೇರಿಗೆ ವಾಪಸ್ ಬಂದ್ವಿ. ಮತ್ತದೇ ಕರ್ತವ್ಯದ ಜೊತೆಗೆ ಸಂಸಾರ ಸ್ಟಾರ್ಟ್ ಆಯಿತು. ಗ್ಯಾಪಲ್ಲೊಂದ್ಸಲ ನನ್ನ ವಿಡಿಯೋ ಹೇಗೆ ಕಾಣಿಸ್ಬೋದು ಅಂತ ಯೂಟ್ಯೂಬ್ ಓಪನ್ ಮಾಡಿ ನೋಡಿ ಖುಷಿಯಾಗಿದ್ದು ಕೂಡ ಆಯಿತು. ಮಧ್ಯಾಹ್ನ ಊಟ ಆಗಿ ಆಫೀಸಿಗೆ ಮತ್ತೆ ಬಂದಾದ್ಮೇಲೆ ವೆದರೇ ಚೇಂಜ್ ಆಗಿತ್ತು. ಮಳೆಯಾಗೋ ಎಲ್ಲ ಮುನ್ಸೂಚನೆಯೂ ಇದೆ ಅಂತ ಮರದ ಎಲೆಗಳು ತೂಗಿ ಹೇಳ್ತಾ ಇದ್ವು. ಆ ಎಲೆಗಳು ಹೇಳ್ದಂಗೆ ಮಳೆರಾಯ ಬಂದೇ ಬಿಟ್ಟ. ಅದೆಷ್ಟು ದಿನ ಆಗಿತ್ತು ಈ ಕ್ಷಣಕ್ಕೋಸ್ಕರ ಕಾಯ್ತಾ. ಆ ವರ್ಷಧಾರೆ ನೋಡ್ತಾ ನೋಡ್ತಾ 1-2 ನಿಮಿಷ ಮೌನಿ ಆಗಿದ್ದೆ. ಆ ಮಂತ್ರಣ ಸ್ವೀಕರಿಸಿದ ವರುಣನಿಗೊಂದು ಥ್ಯಾಂಕ್ಸ್ ಹೇಳಿ ಮತ್ತೆ ಕೆಲಸನ ಮುಂದುವರಿಸಿದೆ. ಇವತ್ತು ಶುಕ್ರವಾರ ಆಗಿದ್ದರಿಂದ ಐನೂರು ಆಫೀಸಿಗೆ ಬಂದು ಪೂಜೆ ಮಾಡಿ ಕೊಟ್ಟಿದ್ದ ಬಿಸಿ ಪ್ರಸಾದ ತಂಪು ಮಳೆಯೊಳಗೆ ಇಳೆಯೊಳಗಿನ ಸ್ವರ್ಗದಂತಿತ್ತು. ಕೆಲಸ ಮುಗಿಸಿ ಮನೆಗೆ ಹೋಗೋದಕ್ಕೆ ಇವತ್ತು ಯಾಕೋ ಮನಸ್ಸೇ ಆಗಲಿಲ್ಲ. ಮಳೆ ಆಡಿದ ಮಣ್ಣಿನ ಘಮ ಸವಿಯೋ ಆಸೆ ಆಯಿತು. ಅದಕ್ಕೆ ಬೈಕ್ ಏರಿ ಹೊರಟೆ. ಕರೆಂಟ್ ಇಲ್ಲದ ಕಂಬದ ಪಕ್ಕದಲ್ಲಿರೋ ಕರಿ ರೋಡು ಬಣ್ಣ ಬಣ್ಣದ ವಾಹನದ ದೀಪಗಳಿಂದ ಮಿನುಗ್ತಾ ಇತ್ತು. ಅದ್ಯಾಕೋ ಇವತ್ತು ಯಾವ ವೆಹಿಕಲ್ ಕೂಡ ಸೌಂಡ್ ಮಾಡ್ತಾ ಇರಲಿಲ್ಲ. ಅದೊಂಥರ ಮೌನ, ಅದೊಂಥರ ಪ್ರಶಾಂತತೆ. ಈ 25 ಡೇಸ್ ಚಾಲೆಂಜ್ ಅನ್ನೋದು ಬರೀ ದೇಹಕ್ಕಲ್ಲ, ಮನಸ್ಸಿಗೂ ಕೂಡ, ಮನಸ್ಸಿನ ಸಮಾಧಾನಕ್ಕೂ ಕೂಡ. ಅಲ್ಲಿಗೆ ಡೇ 3 ಆಫ್ 25 ಮುಗಿತು. ಮತ್ತೆ ಸಿಗ್ತೀನಿ. ನಮಸ್ಕಾರ ಮನುಷ್ಯರೇ. ಇದು ಪ್ರಕಾಶ್ ಕರುನಾಡು.